ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಈ ವೇಳೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದಷ್ಟು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದ್ದು, ಈಗ ಚೀನಾ ದೇಶಕ್ಕೆ ನಮ್ಮ ಕೌಂಟರ್ ಕೊಟ್ಟಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಶ್ರೀಲಂಕಾ ಜೊತೆ ಭಾರತ ರಕ್ಷಣಾ ಅಗ್ರಿಮೆಂಟ್. ಹಿಂದೂ ಸಾಗರದಲ್ಲಿ ಚೀನಾ ಪಾರಮ್ಯಕ್ಕೆ ಬ್ರೇಕ್. ಭಾರತ ಮತ್ತು ಶ್ರೀಲಂಕಾದ ಸಂಬಂಧ ಇಂದು ನಿನ್ನೆಯದಲ್ಲ. ರಾಮಾಯಣ ಕಾಲದಿಂದಲೂ ಈ ಎರಡು ರಾಷ್ಟ್ರಗಳು ಉತ್ತಮ ವ್ಯಾಪಾರ, ವಿದೇಶಾಂಗ ಸಂಬಂಧಗಳನ್ನು ಹೊಂದಿವೆ. ಇದರ ನಡುವೆ ಡ್ರ್ಯಾಗನ್ ರಾಷ್ಟ್ರ ಚೀನಾ, ಭಾರತ ಮತ್ತು ಶ್ರೀಲಂಕಾದ ನಡುವೆ ಹುಳಿ ಹಿಂಡಲು ಮುಂದಾಗಿತ್ತು. ಈಗ ಇದಕ್ಕೆ ಪ್ರಧಾನಿ ಮೋದಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ಮೋದಿ ಇಂದು ಲಂಕಾ ಅಧ್ಯಕ್ಷ ಅನುರ್ ಕುಮಾರ್ ದಿಸಾನಾಯಕೆ ಜೊತೆ ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ. ಅಲ್ಲದೆ ಎರಡು ದೇಶಗಳ ನಡುವೆ ರಕ್ಷಣೆ, ಆರೋಗ್ಯ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಭಾರತ ಲಂಕಾ ಒಪ್ಪಂದ. ಒಪ್ಪಂದ 1, ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆ. ಒಪ್ಪಂದ 2, ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ. ಒಪ್ಪಂದ 3, ಆರೋಗ್ಯ, ಔಷಧ ವಲಯದಲ್ಲಿ ಸಹಕಾರ. ಒಪ್ಪಂದ 4, ಟ್ರಂಕೋಮಲಿ ಎನರ್ಜಿ ಅಪ್ ಮಾಡಲು ನಿರ್ಧಾರ. ಒಪ್ಪಂದ 5, ಭಾರತ ವಿರೋಧಿ ಕೆಲಸಕ್ಕೆ ಲಂಕಾ ಬಳಕೆಯಾಗಲ್ಲ ಎಂದು ಸಹಿ. ಪ್ರಧಾನಿ ಮೋದಿಗೆ ಮಿತ್ರ ವಿಭೂಷಣ ಗೌರವ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಶ್ರೀಲಂಕಾ ಅಧ್ಯಕ್ಷ ಅನುರ್ ಕುಮಾರ್ ದಿಸಾನಾಯಕ್ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಯನ್ನ ಫೆಬ್ರವರಿ 2008ರಲ್ಲಿ ಅಂದಿನ ಅಧ್ಯಕ್ಷ ಮಹಿಂದ ರಾಜಪಕ್ಸೆ ಅವರು ಆರಂಭಿಸಿದರು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ಮೋದಿ ಪ್ಲಾನ್ ಮಾಡಿದ್ದು, ಒಂದೇ ಕಡೆ ಅಮೆರಿಕದೊಂದಿಗೆ ನಡೆಯುತ್ತಿರುವ ಸುಂಕ ಯುದ್ದದ ನಡುವೆಯೂ ದೇಶಗಳ ವ್ಯಾಪಾರ ಸಂಬಂಧಗಳ ಬಲವರ್ಧನೆ, ಮತ್ತೊಂದೆಡೆ ಹಿಂದೂ ಮಹಾಸಾಗರದಲ್ಲಿ ಚೀನಾ ಪ್ರಭಾವಕ್ಕೆ ಭಾರತ ಬ್ರೇಕ್ ಹಾಕಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಈ ವೇಳೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದಷ್ಟು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದ್ದು, ಈಗ ಚೀನಾ ದೇಶಕ್ಕೆ ನಮ್ಮ ಕೌಂಟರ್ ಕೊಟ್ಟಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಶ್ರೀಲಂಕಾ ಜೊತೆ ಭಾರತ ರಕ್ಷಣಾ ಅಗ್ರಿಮೆಂಟ್. ಹಿಂದೂ ಸಾಗರದಲ್ಲಿ ಚೀನಾ ಪಾರಮ್ಯಕ್ಕೆ ಬ್ರೇಕ್. ಭಾರತ ಮತ್ತು ಶ್ರೀಲಂಕಾದ ಸಂಬಂಧ ಇಂದು ನಿನ್ನೆಯದಲ್ಲ. ರಾಮಾಯಣ ಕಾಲದಿಂದಲೂ ಈ ಎರಡು ರಾಷ್ಟ್ರಗಳು ಉತ್ತಮ ವ್ಯಾಪಾರ, ವಿದೇಶಾಂಗ ಸಂಬಂಧಗಳನ್ನು ಹೊಂದಿವೆ. ಇದರ ನಡುವೆ ಡ್ರ್ಯಾಗನ್ ರಾಷ್ಟ್ರ ಚೀನಾ, ಭಾರತ ಮತ್ತು ಶ್ರೀಲಂಕಾದ ನಡುವೆ ಹುಳಿ ಹಿಂಡಲು ಮುಂದಾಗಿತ್ತು. ಈಗ ಇದಕ್ಕೆ ಪ್ರಧಾನಿ ಮೋದಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ಮೋದಿ ಇಂದು ಲಂಕಾ ಅಧ್ಯಕ್ಷ ಅನುರ್ ಕುಮಾರ್ ದಿಸಾನಾಯಕೆ ಜೊತೆ ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ. ಅಲ್ಲದೆ ಎರಡು ದೇಶಗಳ ನಡುವೆ ರಕ್ಷಣೆ, ಆರೋಗ್ಯ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಭಾರತ ಲಂಕಾ ಒಪ್ಪಂದ. ಒಪ್ಪಂದ 1, ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆ. ಒಪ್ಪಂದ 2, ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ. ಒಪ್ಪಂದ 3, ಆರೋಗ್ಯ, ಔಷಧ ವಲಯದಲ್ಲಿ ಸಹಕಾರ. ಒಪ್ಪಂದ 4, ಟ್ರಂಕೋಮಲಿ ಎನರ್ಜಿ ಅಪ್ ಮಾಡಲು ನಿರ್ಧಾರ. ಒಪ್ಪಂದ 5, ಭಾರತ ವಿರೋಧಿ ಕೆಲಸಕ್ಕೆ ಲಂಕಾ ಬಳಕೆಯಾಗಲ್ಲ ಎಂದು ಸಹಿ. ಪ್ರಧಾನಿ ಮೋದಿಗೆ ಮಿತ್ರ ವಿಭೂಷಣ ಗೌರವ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಶ್ರೀಲಂಕಾ ಅಧ್ಯಕ್ಷ ಅನುರ್ ಕುಮಾರ್ ದಿಸಾನಾಯಕ್ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಯನ್ನ ಫೆಬ್ರವರಿ 2008ರಲ್ಲಿ ಅಂದಿನ ಅಧ್ಯಕ್ಷ ಮಹಿಂದ ರಾಜಪಕ್ಸೆ ಅವರು ಆರಂಭಿಸಿದರು.
ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಮೋದಿ ಪ್ಲಾನ್ ಮಾಡಿದ್ದು ಒಂದೇ ಕಡೆ ಅಮೆರಿಕದೊಂದಿಗೆ ನಡೆಯುತ್ತಿರುವ ಸುಂಕ ಯುದ್ದದ ನಡುವೆಯೂ ದೇಶಗಳ ವ್ಯಾಪಾರ ಸಂಬಂಧಗಳ ಬಲವರ್ಧನೆ ಮತ್ತೊಂದೆಡೆ ಹಿಂದೂ ಮಹಾಸಾಗರದಲ್ಲಿ ಚೀನಾ ಪ್ರಭಾವಕ್ಕೆ ಭಾರತ ಬ್ರೇಕ್ ಹಾಕಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಈ ವೇಳೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದಷ್ಟು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದ್ದು, ಈಗ ಚೀನಾ ದೇಶಕ್ಕೆ ನಮ್ಮ ಕೌಂಟರ್ ಕೊಟ್ಟಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಶ್ರೀಲಂಕಾ ಜೊತೆ ಭಾರತ ರಕ್ಷಣಾ ಅಗ್ರಿಮೆಂಟ್. ಹಿಂದೂ ಸಾಗರದಲ್ಲಿ ಚೀನಾ ಪಾರಮ್ಯಕ್ಕೆ ಬ್ರೇಕ್. ಭಾರತ ಮತ್ತು ಶ್ರೀಲಂಕಾದ ಸಂಬಂಧ ಇಂದು ನಿನ್ನೆಯದಲ್ಲ. ರಾಮಾಯಣ ಕಾಲದಿಂದಲೂ ಈ ಎರಡು ರಾಷ್ಟ್ರಗಳು ಉತ್ತಮ ವ್ಯಾಪಾರ ವಿದೇಶಾಂಗ ಸಂಬಂಧಗಳನ್ನು ಹೊಂದಿವೆ. ಇದರ ನಡುವೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ಭಾರತ ಮತ್ತು ಶ್ರೀಲಂಕಾದ ನಡುವೆ ಹುಳಿ ಹಿಂಡಲು ಮುಂದಾಗಿತ್ತು. ಈಗ ಇದಕ್ಕೆ ಪ್ರಧಾನಿ ಮೋದಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ಮೋದಿ ಇಂದು ಲಂಕಾ ಅಧ್ಯಕ್ಷ ಅನುರ್ ಕುಮಾರ್ ದಿಸಾನಾಯಕೆ ಜೊತೆ ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ. ಅಲ್ಲದೆ ಎರಡು ದೇಶಗಳ ನಡುವೆ ರಕ್ಷಣೆ, ಆರೋಗ್ಯ, ವ್ಯಾಪಾರ ಮತ್ತು ಇಂಧನ ಕ್ಷೇತ್ರದಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಭಾರತ ಲಂಕಾ ಒಪ್ಪಂದ 1 ಡಿಜಿಟಲ್ ತಂತ್ರಜ್ಞಾನ ಹಂಚಿಕೆ. ಒಪ್ಪಂದ 2 ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ. ಒಪ್ಪಂದ 3 ಆರೋಗ್ಯ ಔಷಧ ವಲಯದಲ್ಲಿ ಸಹಕಾರ. ಒಪ್ಪಂದ 4 ಚಂಕೋಮಲಿ ಎನರ್ಜಿ ಆಫ್ ಮಾಡಲು ನಿರ್ಧಾರ. ಒಪ್ಪಂದ 5 ಭಾರತ ವಿರೋಧಿ ಕೆಲಸಕ್ಕೆ ಲಂಕಾ ಬಳಕೆಯಾಗಲ್ಲ ಎಂದು ಸಹಿ. ಪ್ರಧಾನಿ ಮೋದಿಗೆ ಮಿತ್ರ ವಿಭೂಷಣ ಗೌರವ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಶ್ರೀಲಂಕಾ ಅಧ್ಯಕ್ಷ ಅನುರ್ ಕುಮಾರ್ ದಿಸಾನಾಯಕ್ ಮಿತ್ರ ವಿಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಯನ್ನು ಫೆಬ್ರವರಿ 2008ರಲ್ಲಿ ಅಂದಿನ ಅಧ್ಯಕ್ಷ ಮಹಿಂದ ರಾಜಪಕ್ಸೆ ಅವರು ಆರಂಭಿಸಿದರು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಮೋದಿ ಪ್ಲಾನ್ ಮಾಡಿದ್ದು ಒಂದೇ ಕಡೆ ಅಮೆರಿಕದೊಂದಿಗೆ ನಡೆಯುತ್ತಿರುವ ಸುಂಕ ಯುದ್ದದ ನಡುವೆಯೂ ದೇಶಗಳ ವ್ಯಾಪಾರ ಸಂಬಂಧಗಳ ಬಲವರ್ಧನೆ ಮತ್ತೊಂದೆಡೆ ಹಿಂದೂ ಮಹಾಸಾಗರದಲ್ಲಿ ಚೀನಾ ಪ್ರಭಾವಕ್ಕೆ ಭಾರತ ಬ್ರೇಕ್ ಹಾಕಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಈ ವೇಳೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದಷ್ಟು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದ್ದು, ಈಗ ಚೀನಾ ದೇಶಕ್ಕೆ ನಮ್ಮ ಕೌಂಟರ್ ಕೊಟ್ಟಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ.